ಮಾಸ್ಥಿ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ಮರ್ಡರ್ ಕೇಸಲ್ಲಿ ರಾಕೇಶ್ ಅನ್ನೋ ಒಬ್ಬ ವ್ಯಕ್ತಿಯು ತೀರ್ಕೊಂಡಿದ್ದ ಮತ್ತು ಕಾರ್ತಿಕ್ ಅನ್ನೋ ಇನ್ನೊಬ್ಬ ವ್ಯಕ್ತಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದ್ವು. ಈ ಒಂದು ಕೇಸಿನ ನಿಟ್ಟಿನಲ್ಲಿ ನಾವು ಒಂದು 2 ತಂಡಗಳನ್ನು ರಚಿಸಿದ್ದು. ಈ 2 ತಂಡಗಳಲ್ಲಿ ಇವಾಗ ಪ್ರಮುಖ ಆರೋಪಿಯಾದ ಗೋವಿಂದರಾಜು ಅನ್ನೋನ್ನ ದಸ್ತಗಿರಿ ಮಾಡಿದ್ದೀವಿ. ಈ ಗೋವಿಂದು ಬಂದ್ಬಿಟ್ಟು ನಮ್ಮ ಯಾರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಟೀಮ್ಸ್ ಇದ್ದಾರೆ. ಅವನಿಗೆ ಮತ್ತು ಗೋವಿಂದುಗೆ ಸುಮಾರು 1.5 ವರ್ಷದ ಹಿಂದೆ ಸ್ವಲ್ಪ ಹಳೆ ವೈಷಮ್ಯ ಇತ್ತು. ಒಂದು ಹೆಣ್ಣುಮಕ್ಕಳು ವಿಚಾರವಾಗಿ ಈ ಶುರುವಾದ ಒಂದು ಗಲಾಟೆ. ಆವಾಗ ಇವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ಘರ್ಷಣೆಗಳಾಗಿದ್ವು. ಆ ಒಂದು ಏನು ನಮಗೆ ಅವಮಾನವನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಘಟನೆಯಾದ ದಿನ ಅವರು ಒಂದು ಕಬಾಬ್ ವಿಚಾರವಾಗಿ ಜಗಳ ಆಡ್ಕೊತಾರೆ. ಮತ್ತು ಈ ಯಾರು ಡಿಸೀಸ್ಡ್ ಇದ್ದಾರೆ ಅವರು ಅವ್ರಿಗೆ ಹೀಯಾಳಿಸಿ ಅವಮಾನ ರೀತಿಯಲ್ಲಿ ಮಾತಾಡ್ತಾರೆ. ಇದನ್ನು ಅವನು ಸಹಿಸ್ತಲೇ ಅವನು ಮತ್ತು ಅವನ ಸಹಚರರು 4 ಜನ ಸೇರಿ ಎಲ್ಲಿ ಅವರು ಊಟ ಮಾಡ್ತಾ ಇರ್ತಾರೆ ಆ ಊಟ ಮಾಡ್ತಿದ್ದಂಥ ಜಾಗಕ್ಕೆ ಬಂದು ಅಲ್ಲಿ ಒಂದು ಮಾರಕ ಅಸ್ತ್ರಗಳಿಂದ ಅವ್ರ ಮೇಲೆ ದಾಳಿ ಮಾಡಿ ಒಬ್ಬನನ್ನು ರಾಕೇಶ್ ಅನ್ನೋವನ್ನು ಮರ್ಡರ್ ಮಾಡ್ತಾರೆ. ಮತ್ತು ಕಾರ್ತಿಕ್ ಅನ್ನೋನಿಗೆ ಸಿವಿಯರ್ ಇಂಜುರೀಸ್ ಆಗಿರುತ್ತೆ. ಅಷ್ಟರಲ್ಲೇ ಅಲ್ಲಿ ಸ್ಥಳೀಯರು ಮತ್ತು ಪೊಲೀಸರು ಸೇರಿ ಅವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದ್ರಿಂದ ಅವನು ಆ್ಯಸ್ ಆಫ್ ನಾವು ಸ್ಟೇಬಲ್ ಆಗಿದ್ದಾನೆ. ಸೊ ಆಲ್ರೆಡಿ ನಾವು ಗೋವಿಂದುವನ್ನು ಅರೆಸ್ಟ್ ಮಾಡಿ ಅವನ್ನ ಜೇಸಿಗೆ ಕಳಿಸಿದ್ದೀವಿ. ಇತರರು ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ನಾವು ಅತಿ ಶೀಘ್ರದಲ್ಲೇ ಬಂಧನ ಮಾಡಿ ಅವ್ರನ್ನ ನಾವು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ. ಇದರಲ್ಲಿ ಯಾರ್ಯಾರು ಗೋವಿಂದನ ಜೊತೆ ಇದ್ದರು ಅನ್ನೋದನ್ನು ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಮ್ಮ ಟೀಮು ಆಲ್ರೆಡಿ ಕೆಲಸ ಮಾಡ್ತಾಯಿದೆ. ಈ ಒಂದು ಹೆಣ್ಣು ಮಗು ವಿಚಾರವಾಗಿ ಹಿಂದೆ ಶುರುವಾಗಿದ್ದು ಅದೇ ವೈಷಮ್ಯ ಮುಂದುವರೆದು ಈ ಒಂದು ಕೃತ್ಯ ಕಬಾಬ್ ವಿಚಾರವಾಗಿ ಸಣ್ಣ ಜಗಳ ಶುರುವಾಗಿ ಈ ಒಂದು ಮರ್ಡರಲ್ಲಿ ಅಂತ್ಯ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಟೀಮ್ ಎಲ್ಲರೂ ಸೇರಿ ಅತಿ ಶೀಘ್ರದಲ್ಲಿ ಎಲ್ಲ ಆರೋಪಿಗಳನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇಲ್ಲ ಅದೇ ಅದು ಕಬಾಬ್ ವಿಚಾರವಾಗಿ ಅವ್ರಿಗೆ ಅಲ್ಲಿ ತೊರ್ಲಕ್ಕಿಯಲ್ಲಿ ಒಂದು ಔಟ್ಸ್ಕರ್ಟ್ಸಲ್ಲಿ ಒಂದು ಜಗಳ ಆಗಿದ್ದು, ಅದಾದ ನಂತರ ಇಲ್ಲಿ ಕಣ್ಗಾಳ ಹತ್ರ ಬಂದು ಅಲ್ಲಿ ಒಂದು ಏನು ಊಟ ಮಾಡ್ತಾ ಇದ್ದ ಜಾಗದಲ್ಲಿ ಈ ಒಂದು ಮರ್ಡರ್ ಆಗಿರೋದು. ಸೊ ಇನಿಷಿಯಲ್ ಆಗಿ ಅದು ಸುಮ್ಮನೆ ಮಾತಾಗಿದ್ದು ತೊರ್ಲಕ್ಕಿ ಔಟ್ಸ್ಕರ್ಟ್ಸಲ್ಲಿ. ಆಮೇಲೆ ಈ ಬಾರ್ ಹತ್ರ ಬಂದು ಎಲ್ಲಿ ಊಟ ಮಾಡ್ತಾ ಇದ್ರಲ್ಲ ಆ ಜಾಗಕ್ಕೆ ಬಂದು ಇವರು ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಮರ್ಡರ್ ಮಾಡಿದ್ದಾರೆ.